ಓಕೆ, ಮಲೆನಾಡು ಭಾಗದಲ್ಲಿ ವ್ಯಾಪಕವಾದ ಮಳೆಯಿಂದಾಗಿ ಭದ್ರಾ ನದಿಯ ಒಡಲು ತುಂಬುತ್ತಾ ಇದೆ. ಹಾಗಾಗಿ ತುಂಗಭದ್ರಾ ಡ್ಯಾಮ್ಗೆ ಈಗ ಜೀವ ಕಳೆ ಬಂದಿದೆ. ಸುಮಾರು 4,000 ಕ್ಯೂಸೆಕ್ ನೀರನ್ನು ಹೊರಗಡೆಗೆ ಬಿಡ್ತಾ ಇದ್ದಾರೆ ಅಂತ ನದಿ ಪಾತ್ರದ ಜನರು ಎಚ್ಚರಿಕೆಯಿಂದ ಇರಿ ಅಂತ ಜಿಲ್ಲಾಡಳಿತ ಕೂಡ ಈಗಾಗಲೇ ಹೇಳಿದೆ. TB ಡ್ಯಾಮ್ ನಿಮಗೆಲ್ಲ ಗೊತ್ತು, ಹೊಸಪೇಟೆ ಹತ್ರ ಇರತಕ್ಕಂಥದ್ದು. ಅಲ್ಲಿ ಇನ್ಫ್ಲೋ ಜಾಸ್ತಿ ಆಗ್ತಾ ಇದೆ. ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದಲ್ಲಿ ಯಾವಾಗ ಮಳೆ ಜಾಸ್ತಿ ಆಗುತ್ತೆ ಆಗ ನಿಮಗೆ ತುಂಗಾ ಮತ್ತು ಭದ್ರಾ ನದಿಗಳಿಗೆ ನೀರು ಜಾಸ್ತಿ ಬರುತ್ತೆ. ಅವೆರಡೂ ಸಂಗಮವಾಗಿ TB ಡ್ಯಾಮ್, ತುಂಗಭದ್ರಾ ಡ್ಯಾಮ್ ಕಟ್ಟಿರ್ತಕ್ಕಂಥದ್ದು. ಆ ಡ್ಯಾಮ್ಗೆ ಈಗ ಇನ್ಫ್ಲೋ ಜಾಸ್ತಿ ಆಗಿದೆ. ಇನ್ಫ್ಲೋ ಜಾಸ್ತಿ ಆಗಿರೋದ್ರಿಂದ ಸಹಜವಾಗಿ ಬ್ಯಾಲೆನ್ಸ್ ಮಾಡಬೇಕಲ್ಲ, ಇನ್ಫ್ಲೋ ಮತ್ತು ಔಟ್ಫ್ಲೋ. ಆ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನೀರನ್ನು ಹೊರಗಡೆಗೆ ಬಿಟ್ಟಿದ್ದಾರೆ. ಬೀದರ್ನಲ್ಲಿ ತಡರಾತ್ರಿ ಸುರಿದಂತಹ ಭಾರಿ ಮಳೆ. ಬೀದರ್ನ ನೆಹರು ಕ್ರೀಡಾಂಗಣ ಕೆರೆಯಂತಾಗೋಗಿದೆ. ವಾಕಿಂಗ್ ಮಾಡಲಾಗದೆ ಜನ ವಾಪಸ್ ಆಗ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿ ತಗ್ಗು ಪ್ರದೇಶ ಮತ್ತು ಅಲ್ಲಿ ನೀರು ನಿಂತಿದೆ. ಇವತ್ತು ಕೂಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಹೇಳಿದ್ದಾರೆ. ಹಾಗಾಗಿ ಈಗ ನೋಡ್ತಿದ್ದೀರಲ್ಲ, ಇದು ಕ್ರೀಡಾಂಗಣ, ನೆಹರು ಕ್ರೀಡಾಂಗಣ ಅಂತ ಅಂದ್ಬಿಟ್ಟು ಅದು ಕಂಪ್ಲೀಟಾಗಿ ನೀರು ತುಂಬ್ಕೊಂಡ್ಬಿಟ್ಟಿದೆ. ಒಂಥರ ದೂರದಿಂದ ನೋಡಿದ್ರೆ ಇದು ಕ್ರೀಡಾಂಗಣನ ಕೆರೆನ ಅಂತ ಅನ್ನಿಸ್ಬೇಕು. ಆ ರೀತಿ ಪಾಪ ಜನ ಪ್ರತಿನಿತ್ಯ ಇಲ್ಲಿ ಬಂದು ವಾಕ್ ಮಾಡ್ತಾ ಇದ್ರು. ಬಟ್ ಇವತ್ತು ವಾಕಿಂಗ್ ಮಾಡೋದಕ್ಕೆ ಆಗಲಿಲ್ಲ ಅವ್ರಿಗೆ. ಹಾಗಾಗಿ ಎಲ್ಲ ವಾಪಸ್ ಹೋಗಿದ್ದಾರೆ.